ತಿಮ್ಮರೋಡಿಗೆ ಎಸ್ಐಟಿ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ನೋಡಿ, ತಡರಾತ್ರಿ 2:30 ಕೂಡ ಎಸ್ಐಟಿ ಇಂದ ನಿರಂತರವಾಗಿ ಶೋಧ ಕಾರ್ಯ ನಡೆಸಿದ್ದಾರೆ. ಜಿತೇಂದ್ರ ಕುಮಾರ್ ದಯಾಮ್ ನೇತೃತ್ವದ ತಂಡ ಚಿನ್ನಯ್ಯ ನೀಡಿರುವಂತಹ ಹೇಳಿಕೆ ಆಧಾರದಲ್ಲಿ ಮಹಜರು ಮಾಡಲಾಗಿದೆ. ಚಿನ್ನಯ್ಯನಿಗೆ ಸೇರಿದ್ದಂತಹ ವಸ್ತುಗಳು ಎಲ್ಲವೂ ಕೂಡ ಸೀಸ್ ಮಾಡಲಾಗಿರುವಂತದ್ದು. ತಿಮ್ಮರೋಡಿ ಸಹೋದರನಿಗೂ ಈಗ ಎಸ್ಐಟಿ ಅಧಿಕಾರಿಗಳಿಂದ ಬಿಗ್ ಶಾಕ್. ಬುರುಡೆ ಕೇಸ್ನಲ್ಲಿ ತಿಮ್ಮರೋಡಿಗೆ ಎಸ್ಐಟಿಯಿಂದ ಬಿಗ್ ಶಾಕ್. ತಡರಾತ್ರಿ 2:30 ಕೂಡ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸಿದ್ರು. ಯಾಕಂದ್ರೆ ತಿಮ್ಮರೋಡಿನೇ ಅಲ್ವಾ ಆಶ್ರಯ ಕೊಟ್ಟಿದ್ದು ಚಿನ್ನಯ್ಯನಿಗೆ. ಸೊ ಹಾಗಾಗಿ ಆತನ ಮನೆಯಲ್ಲಿ ಏನೆಲ್ಲ ವಸ್ತುಗಳು ಆತ ಇಟ್ಟಿದ್ದ, ಯಾಕಂದ್ರೆ ಆಬ್ವಿಯಸ್ಲಿ ಆತ ಉಳಿದುಕೊಂಡಿದ್ದಾನಂತಂದ್ರೆ ಕೆಲವೊಂದಿಷ್ಟು ವಸ್ತುಗಳನ್ನ ಆತ ತಂದಿಟ್ಟಿರ್ತಾನೆ. ಓಕೆ, ಚಿನ್ನಯ್ಯನಿಗೆ ಸೇರಿದ ವಸ್ತುಗಳು ಸೀಸ್ ಆಗಿದೆ. ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಏನು ಒಂದಷ್ಟು ಸರ್ಚಿಂಗ್ ಆಗಿದೆ, ಅಲ್ಲಿ ತಲಾಶ್ ನಡೆದಿದೆ. ಚಿನ್ನಯ್ಯ ಹೇಳಿರುವ ಹೇಳಿಕೆ ಆಧಾರದಲ್ಲಿ ಮಹಜರು ಮಾಡಲಾಗಿದೆ. ಸುಮಾರು 2:30 ಎಸ್ಐಟಿ ಶೋಧವನ್ನು ನಡೆಸಿದೆ. ಚಿನ್ನಯ್ಯನಿಗೆ ಸೇರಿದ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಏನೆಲ್ಲ ಸಿಗುತ್ತೆ ಎಲ್ಲವನ್ನು ಸೀಸ್ ಮಾಡ್ಬಿಡಿ. ಏನೋ ಚಿನ್ನಯ್ಯನ ಮೊಬೈಲ್ ಸಿಕ್ಕಿದೆಯಂತೆ, ಅಲ್ಲಿ ಆಮೇಲೆ ಖರ್ಚೀಪ್ ಸಿಕ್ಕಿದೆಯಂತೆ, ಒಂದಷ್ಟು ಬಟ್ಟೆಗಳು ಸಿಕ್ಕಿದೆಯಂತೆ. ಎಸ್, ನೆಕ್ಸ್ಟ್ ಹಾಗೆ ಬ್ರೇಕಿಂಗ್ ಪ್ಲೇ ಮಾಡ್ತಾ ಹೋಗಿ ಒನ್ ಬೈ ಒನ್. ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟು ಇಟ್ಟುಕೊಂಡಿದ್ದಂತ ತಿಮ್ಮರೋಡಿ, ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟು ಇಟ್ಟುಕೊಂಡಿದ್ದಂತ ತಿಮ್ಮರೋಡಿ ಜುಲೈ 10ರಿಂದಲೇ ವಾಸ್ತವ್ಯ ಹೂಡಿದ್ದ ಚಿನ್ನಯ್ಯ. ತಿಮ್ಮರೋಡಿ ಮನೆಯಲ್ಲೇ 44 ದಿನ ಇದ್ದ ಚಿನ್ನಯ್ಯ. 44 ದಿನ ನೋಡಿ ದೀಪ, ತಿಮ್ಮರೋಡಿ ಮನೆಯಲ್ಲೇ 44 ದಿನ ಇದ್ದ ಈತ. ಬಾಬಾ, ಇನ್ನು ಎಷ್ಟು ಟಾರ್ಚರ್ ಕೊಟ್ಟಿರಲ್ರಿ, ಎಷ್ಟು ಟಾರ್ಚರ್ ಕೊಡ್ತಾರೆ ನೋಡಿ. 44 ದಿನ ಇಟ್ಕೊಂಡಿದ್ದಾರೆ. ಪ್ರತಿದಿನ ಎಸ್ಐಟಿಗೆ ಹೋಗೋ ಮುನ್ನ ದೀಪ, ಎಸ್ಐಟಿಗೆ ನೋಡಿ ಯಾವಾಗ ಶುರುವಾಯ್ತು ಆಗ ರಾತ್ರಿ ಇಲ್ಲಿ ಪ್ಲಾನ್ ಮಾಡೋದು. ಓಕೆ, ಅಲ್ಲಿ ಸಿಗ್ಲಿಲ್ವಾ, ನೆಕ್ಸ್ಟ್ ಎಲ್ಲಿ, ಯಾಕೆ ಸಿಗ್ತಾ ಇಲ್ವೋ, ಯಾಕೋ ಸಿಗ್ತಾ ಇಲ್ಲ ಅಂತ ಅವನ ಮೇಲೆ ತಿಳಿಸೋದು, ಅವನನ್ನ ಹೆದರ್ಸೋದು, ಈ ರೀತಿ ಎಲ್ಲ ಮಾಡಿದ್ದಾರೆ. ಎಸ್ಐಟಿಗೆ ಮಾಹಿತಿ ಲಭ್ಯ ಆಗಿದೆ. ಎಸ್, ನೆಕ್ಸ್ಟ್ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ, ಭರ್ಜರಿ ಪ್ಲಾನ್ ಮಾಡ್ಕೊಂಡ್ರ. ಹಾಗಾದ್ರೆ ಭರ್ಜರಿ ಪ್ಲಾನ್ ಮಾಡ್ಕೊಂಡ್ರ ಈ ಸಂಬಂಧಪಟ್ಟಂತ ಬ್ರೇಕಿಂಗ್ ನೋಡಿ. ಆಮೇಲೆ ಹೇಗಿದ್ದ ಮನೆಯಲ್ಲಿ, ಪ್ಲೇ ಮಾಡಿ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಭರ್ಜರಿ ಪ್ಲಾನ್ ನಡೆದಿತ್ತಂತೆ. ಚಿನ್ನಯ್ಯನಿಗಾಗಿ ಪ್ರತ್ಯೇಕ ರೂಮ್ ಅನ್ನ ಕೊಟ್ಟಿದ್ದಂತೆ ತಿಮ್ಮರೋಡಿ. ಹೊರಗೆ ಹೋಗ್ಬೇಡ, ಅಪಾಯ ಕಾದಿದೆ ಅಂತ ಹೇಳಿ 44 ದಿನ ಆತನನ್ನ ಮನೆಯಲ್ಲಿ ಇಟ್ಕೊಂಡಿದ್ದ. ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟು ಇಟ್ಕೊಂಡಿದ್ದಂತಹ ತಿಮ್ಮರೋಡಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಎಸ್ಐಟಿ ಅಧಿಕಾರಿಗಳು ಮೇಲಿಂದ ಮೇಲೆ ಡ್ರಿಲ್ ಅನ್ನ ನಡೆಸ್ತಿದ್ದಾರೆ. ಸೊ 44 ದಿನಗಳು ಆತನನ್ನ ಮನೇಲಿ ಇಟ್ಕೊಂಡಿದ್ದ. ಹಾಗಾದ್ರೆ ಆತ ಆಬ್ವಿಯಸ್ಲಿ ಮನೇಲಿ ಇಟ್ಕೊಂಡಿದ್ದಾನಂತಂದ್ರೆ ಆತನ ವಸ್ತುಗಳು, ಬಟ್ಟೆ, ಎಲ್ಲವನ್ನ ತಂದಿಟ್ಟಿರ್ತಾನೆ. ಅವನ್ನೆಲ್ಲವನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಹಾಗೆ ಮೊಬೈಲ್ ಕೂಡ ಪತ್ತೆ ಆಗಿದೆ. ನೋಡಿ ದೀಪ, ಒಂದಷ್ಟು ಜನರು ಹೇಳ್ತಾರೆ, ನಿಮಗೆಲ್ಲ ಹೆಂಗ್ ಗೊತ್ತಿದ್ದು, ನಿಮಗೆ ನಾನು ನಿನ್ನೆ ರಾತ್ರಿ ಕೂಡ ನಾನು ಪಂಚಾಯತಿಯಲ್ಲಿ ಹೇಳ್ತಾ ಇದ್ದೆ, ನಿಮಗೆ ಹೆಂಗ್ ಗೊತ್ತು ಇದೆಲ್ಲ, ನಿಮಗೆ ಹೆಂಗೆ, ನೀವೇನ್ ನೋಡಿದೀರಾ ಎಸ್ಐಟಿ ಅವ್ರು ಬಂದು? ನೋ, ನಮ್ಮ ವರದಿಗಾರರಲ್ಲಿ 50-60 ಸಾವಿರ ರೂಪಾಯಿ ಸಂಬಳ ಕೊಟ್ಬಿಟ್ಟು ಏನ್ ಕಡಲೆಪುರಿ ತಿನ್ನಕ್ ಕಳಿಸಿಲ್ಲ ಅಲ್ಲಿ ನಾವು. ಆಮೇಲೆ ಅಲ್ಲಿ 18-19 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು, ಅವ್ರನ್ನ 18-19 ವರ್ಷದಿಂದ ಜರ್ನಲಿಸಮ್ ಅಲ್ಲಿ ಟೈಮ್ ಪಾಸ್ ಮಾಡ್ತಿಲ್ಲ. ಹೇಳಿ ಕೇಳಿ ಲೋಕಲ್ ಬೇರೆ ಅವರು, ಲೋಕಲ್ ಅಲ್ಲಿ ಇರೋರು, ಲೋಕಲ್ ಆಗೇ ಇರೋರು, ಅಲ್ಲಿ ಎಸ್ಐಟಿ ಜೊತೆ ತುಂಬಾ ಆತ್ಮೀಯರಾಗಿರುವಂತ ವರದಿಗಾರರೇ ಎಲ್ಲಾ ಚಾನಲ್ ಅಲ್ಲೂ ಕೂಡ ಇರೋದು. ನಾಟ್ ಓನ್ಲಿ ರೆಬಲ್. ಹೌದು, ನೀವು ಮಾಧ್ಯಮದವ್ರಿಗೆ ಹೆಂಗ್ ಗೊತ್ತು ಅಂತ ಯೋಚನೆ ಮಾಡ್ತೀರಾ ಅಂದ್ರೆ ನಿಮ್ಮಷ್ಟು ಶತಮೂರ್ಖರು ಯಾರಿಲ್ಲ. ಆಮೇಲೆ ಹೇಳ್ಬಿಡ್ತೀನಿ, ನಮಗೆ ಎಲ್ಲಿವರೆಗೂ ಮಾಹಿತಿ ಗೊತ್ತಾ, ಆತನನ್ನ ಒಂದು ರೂಮಲ್ಲಿ ಕೂಡಿ ಹಾಕಿ ಆತನಿಗೆ ಊಟ ತಿಂಡಿ ಕೊಡದೆ ಆತನಿಗೆ ರೀಸಸ್ಗೆ ಅರ್ಜೆಂಟ್ ಆಗಿ ರೂಮಿನ ಕಿಟಕಿಯಿಂದ ಆತ ರೀಸಸ್ ಮಾಡಿರೋದುವರೆಗೂ ಕೂಡ ನಮಗೆ ಡೀಟೇಲ್ಸ್ ಗೊತ್ತು ಅಂದ್ರೆ ನೀವು ನಂಬಲಾರಿ. ನಮಗೆ ಗೊತ್ತು, ಸತ್ಯ ಅದು. ಎಸ್ಐಟಿ ಬಿಡ್ತಾರೆ ನೋಡಿ ವರದಿ. ನಾವೇನು ಹೇಳಿದ್ವೋ ಅದೇ ಸತ್ಯ. ಇವತ್ತು ನೀವೇನೆಲ್ಲ ಫೇಕ್ ನ್ಯೂಸು, ನೀವು ಸುಳ್ಳು ಹೇಳ್ತಿದ್ದೀರಿ, ನೀವು ಅಂದಾಜಲ್ಲಿ ಮಾತನಾಡ್ತಿದ್ದೀರಿ, ಬಾಯಿ ಮಾತಿಗೆ ಮಾತನಾಡ್ತಿದ್ದೀರಿ ಅಂತ ನೀವೆಲ್ಲ ಈ ತರ ಯೋಚನೆ ಮಾಡ್ತಾ ಇದ್ರೆ ನೀವೆಲ್ಲ ಸ್ಟೋರಿಯನ್ನ ನೋಡಿ ನಂಬೋರು. ನೀವೆಲ್ಲ ಸ್ಟೋರಿಗಳನ್ನ ಕತೆ ಕಟ್ಟಿ ಹೇಳೋದನ್ನ, ಸುಜಾತ ಭಟ್ಟಿಗೆ ಅನನ್ಯ ಅನ್ನೋ ಮಗಳಿದ್ದಾಳೆ ಅಂದ್ರೆ ನಂಬ್ತಾ ಇದ್ದೀರಿ. ಯಪ್ಪಪ್ಪ, ಸುಜಾತ ಭಟ್ಗೆ ಅನನ್ಯ ಭಟ್ ಅನ್ನೋ ಮಗಳಿದ್ದಾಳೆ ಅಂತ ಸುಳ್ಳು ಕತೆ ಕಟ್ಟಿರೋದನ್ನ ನಂಬ್ತಾ ಇದ್ದೀರಿ. ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ ಅಂತ ಅವರು ಕೊಡುವಂತ ಸ್ಟೇಟ್ಮೆಂಟ್ ಅನ್ನ ನಂಬ್ತಾ ಇದ್ದೀರಿ. ಇಲ್ಲ, ಅದೆಲ್ಲವೂ ಕೂಡ ಕಟ್ಟಿದಂತ ಕತೆ ಅಂತ ಹೇಳಿದ್ರೆ ನಂಬ್ತಾ ಇಲ್ಲ ನೀವು. ಸೌಜನ್ಯ ಪ್ರಕರಣ ಸತ್ಯ, ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯವೋ ಸೌಜನ್ಯಳಿಗೆ ಅನ್ಯಾಯ ಆಗಿರೋದು ಸತ್ಯ. ನಾವು ಅದ್ರ ಬಗ್ಗೆ ಧ್ವನಿ ಎತ್ತೋಣ. ಕಟ್ಟುಕತೆಗಳ ವಿರುದ್ಧ ಯಾಕೆ ನಾವು ಹೇಳೋದನ್ನ ನೀವೆಲ್ಲರೂ ಕೂಡ ಸುಳ್ಳು ಅಂತ ಅನ್ಕೋತಾ ಇದ್ದೀರಿ ಅಂತಂದ್ರೆ ಹೌ ಇಟ್ಸ್ ಪಾಸಿಬಲ್ ದೀಪ? ನಾವು ಎಸ್ಐಟಿ ಕೊಟ್ಟಿರುವಂತ ಮಾಹಿತಿಯನ್ನು ಇವ್ರ ಮುಂದೆ ಬಿಚ್ಚಿಡ್ತಾ ಇದೀವಿ. ಯಾವ್ದು ಕಥೆಗಳು ಹೇಳ್ತಾ ಇದೀವಾ? ನೀವ್ ಯಾವ್ದಾದ್ರು ಕಟ್ಟುಕತೆ ಕೇಳ್ತಾ ಇದ್ದೀರಾ? ನೀವು ನೋಡ್ತಾ ಇದ್ದೀರಾ? ಎಸ್, ನೆಕ್ಸ್ಟ್ ಗಮನಿಸ್ತಾ ಇದ್ದೀರಾ?
ಚಿನ್ನಯ್ಯ ಇದ್ದಂತಹ ರೂಮ್ ಸೇರಿ ಇಡೀ ಮನೆಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ತಿಮರೋಡಿ ಮನೆಯಲ್ಲಿ ಸಾಕಷ್ಟು ಬಾರಿ ಸಭೆ ನಡೆದಿದ್ವಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯಿಂದಲೇ ಯೂಟ್ಯೂಬರ್ಸ್ಗೆ ಸಂದರ್ಶನ ಕೊಟ್ಟಿರ್ತಾರೆ ಚಿನ್ನಯ್ಯ. ನೋಡಿ, ಈ ಒಂದು ಪ್ರಕರಣ ಯಾವಾಗ ಮುನ್ನೆಲೆಗೆ ಬಂತು ಅದಕ್ಕೆ ಮುಂಚೆನೆ ಚಿನ್ನಯ್ಯ ಯೂಟ್ಯೂಬರ್ಗಳ ಜೊತೆ ಸಂದರ್ಶನ ಕೊಟ್ಟಿದ್ನಂತೆ. ಅದೇ ಇಟ್ಕೊಂಡು ಈಗ ಕೆಲವೊಂದು ಯೂಟ್ಯೂಬರ್ಸ್ಗಳು ಅದನ್ನೇ ಹಾಕಿ ರುಬ್ತಿದ್ದಾರೆ. ಈಗ ರುಬ್ತಾ ಇದಾರೆ ದೀಪ. ಇದ್ರ ಕಥೆ ಏನ್ ಗೊತ್ತಾ? ಆಕ್ಚುಲಿ ಇವ್ರು ಏನ್ ಮಾಡಿದಾರೆ ಅಂದ್ರೆ, ಇವರು ಭಯಂಕರ ಕ್ರಿಮಿನಲ್ಗಿಂತ ಕ್ರಿಮಿನಲ್ಗಳು ಇವರೆಲ್ಲ. ಮುಂಚಿತವಾಗಿ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾರು ಇಂಟರ್ವ್ಯೂ ಮಾಡ್ಕೊಂಡಿದಾರಲ್ಲ, ಇದರಲ್ಲಿ 2 ಅಂಶ ಇದೆ. ನಾನು ನೆನ್ನೆನೂ ಕೂಡ ಹೇಳಿದೀನಿ, ಈಗಲೂ ಕೂಡ ಜನರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. 2 ಅಂಶ ಏನ್ ಗೊತ್ತಾ? ಯೂಟ್ಯೂಬ್ ನಲ್ಲಿ ಯಾಕೆ ಇಂಟರ್ವ್ಯೂ ತೆಗೆದುಕೊಂಡ್ರು ಅಂದ್ರೆ, ಈಗ ಏನೆಲ್ಲ ಕಥೆಗಳು ಕಟ್ಟುಕತೆಯನ್ನ ನೀವು ಮಾಡಿದ್ದೀರಿ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದ್ದಲ್ಲ, ಆ ಆರೋಪದಿಂದ ಮುಕ್ತರಾಗೋದಕ್ಕೆ. ಯಾಕೆ ಗೊತ್ತಾ? ಇವನು ಕೇಳಿದಂತ ಕಥೆಯನ್ನ ಕೇಳಿ ನಾವು ಪ್ರಕಾರವಾಗಿ ನಾವು ಸುದ್ದಿಯನ್ನ ಮಾಡಿದ್ವಿ ಅಂತ ಇವರ ಮೇಲೆ ಎತ್ತಾಕೋದಕ್ಕೋಸ್ಕರ, ಚಿನ್ನಯ್ಯನನ್ನ ಆ ಪಾಪದವನನ್ನ ಬಲಿ ಕೊಡೋದಕ್ಕೋಸ್ಕರ ನೀವೆಲ್ಲ ಈ ರೀತಿ ಮಾಡಿದ್ರಿ. ಆ ಪಾಪದವನನ್ನ ಬಲಿ ಕೊಡೋದಕ್ಕೋಸ್ಕರ ಈಗ ನೀವು ಮುಂಚಿತವಾಗಿ ಅವನ ಕೈಲಿ ಇಂಟರ್ವ್ಯೂ ಮಾಡಿಸ್ಕೊಂಡು ಯಾವಾಗ ಆತ ಸತ್ಯ ಒಪ್ಕೊಂಡ, ಈಗ ಇವರು ಬಚಾವಾಗೋದಕ್ಕೆ ಇದು ಒಂದು. ಇನ್ನೊಂದು ಅಂಶ ಏನ್ ಗೊತ್ತಾ? ಜನರ ಮನಸ್ಸಲ್ಲಿ ಮತ್ತೆ ಕನ್ಫ್ಯೂಸ್ ಮಾಡೋದಕ್ಕೆ. ಚಿನ್ನಯ್ಯ ಈಗಲೇ ಹೇಳಿಕೆ ಕೊಡ್ತಾ, ಇದು ಮುಂಚಿನ ಹೇಳಿಕೆ ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ. SIT ಬರೋದಕ್ಕೂ ಮುಂಚೆ, ಈತ ಬುರುಡೆ ತರೋದಕ್ಕೂ ಮುಂಚೆ 44 ದಿನಗಳ ಕಾಲ ಇದ್ದಲ್ಲ, ಆರಂಭದ ದಿನದಲ್ಲಿ ಮಾಡಿಕೊಂಡಂತ ಯೂಟ್ಯೂಬ್ ಇಂಟರ್ವ್ಯೂ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಇವರು ಅಷ್ಟಿದ್ದವರು ಇದನ್ನ ಮುಂಚಿತವಾಗಿ ಬಿಡಬಹುದಿತ್ತಲ್ಲ ದೀಪ. ನೋಡಿ, ಅವರು ಪ್ರೀ ಪ್ಲಾನ್ ಇವರು ಆ ವಿಡಿಯೋವನ್ನ ಅಷ್ಟೊಂದು ಸತ್ಯವನ್ನು ನಿರೂಪಿಸಬೇಕು ಅನ್ನೋದೇ ಇದ್ದಿದ್ರೆ ಆ ಇಂಟರ್ವ್ಯೂಗಳನ್ನ ನೀವು ಮುಂಚಿತವಾಗಿ ಬಿಡಬಹುದಿತ್ತಲ್ಲ. ಯಾಕದನ್ನ ಹಾಗೆ ಹೈಡ್ ಮಾಡಿ ಇಟ್ಕೊಂಡು ಆಮೇಲೆ ಬಿಟ್ರಿ? ನೀವು ಸತ್ಯವಂತರಾಗಿದ್ರೆ, ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನೀವು ಇದ್ದಿದ್ರೆ ಆ ವಿಡಿಯೋನ ಇಟ್ಕೊಂಡು, ಅಥವಾ ಆತನನ್ನ ಕರ್ಕೊಂಡು, ನೋಡಿ ಈ ತರ ಹೇಳಿಕೆ ಕೊಡ್ತಾ ಇದ್ದಾರೆ, ನೋಡಿ ಅದನ್ನ ವಿಡಿಯೋ ಮಾಡ್ಕೊಂಡಿದೀವಿ ಅಂತ ನ್ಯಾಯಾಲಯಕ್ಕೆ ಹೋಗೋದು ಬಿಟ್ಟು, ಅದನ್ನ ನ್ಯಾಯಾಲಯಕ್ಕೆ ಕೊಡೋದು ಬಿಟ್ಬಿಟ್ಟು, ಅಥವಾ ಮುಂಚಿತವಾಗಿ ಯೂಟ್ಯೂಬ್ ನಲ್ಲಿ ಅದನ್ನ ಬಿಡಬಹುದಿತ್ತಲ್ಲ ದೀಪ. ಆ ಇಂಟರ್ವ್ಯೂನ ನೀವು ಬಿಡಬಹುದಿತ್ತಲ್ವಾ? ಯಾಕೆ ಈಗ ಆತ ಸತ್ಯ ಒಪ್ಕೊಂಡ್ಮೇಲೆ ಯಾಕೆ ನೀವೆಲ್ಲ ಎಂತ ಕಳ್ಳರು ಅಂತ ಇಲ್ಲಿ ಗೊತ್ತಾಗಲ್ವಾ? ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ ನಲ್ಲಿ ಅಧಿಕೃತವಾಗಿ, ಕೆಲವರು ಅದನ್ನ ರೆಕಾರ್ಡ್ ಮಾಡ್ಕೊಂಡು ಹಾಕಿರ್ತಾರೆ, ಅದು ಬಿಟ್ಟಾಕಿ, ಅದು ಬೇಡ. ಯಾರೆಲ್ಲ ಅಧಿಕೃತವಾಗಿ ಆತರನ್ನ ಇಂಟರ್ವ್ಯೂ ಮಾಡಿದ್ದಾರೆ ಅವ್ರನ್ನೆಲ್ಲರನ್ನು ಕರೆಸಿ ತನಿಖೆ ಮಾಡಬೇಕು SIT. ಹೆಂಗ್ರಪ್ಪ ನೀವು ಮಾಡ್ಕೊಂಡ್ರಿ? ಅದನ್ನು ಮುಂಚಿತವಾಗಿ ಯಾಕೆ ಟೆಲಿಕಾಸ್ಟ್ ಮಾಡ್ಲಿಲ್ಲ? ನನ್ನ ಪ್ರಶ್ನೆ ಅದೇ. ನೀವು ಅಷ್ಟೊಂದು ದೊಡ್ಡ ಇದಾಗಿರೋರು, ನೀವು ಅಷ್ಟೊಂದು ನ್ಯಾಯ ಕೊಡಿಸೋರಾಗಿದ್ದಿದ್ರೆ ಅದನ್ನ ಮುಂಚಿತವಾಗಿ ಬಿಡಬಹುದಿತ್ತಲ್ವಾ ಆ ವಿಡಿಯೋನ? ಹೆಂಗೆ ಆತ ಸತ್ಯ ಒಪ್ಕೊಂಡ್ಮೇಲೆ ಯಾಕೆ ಬಿಟ್ರಿ? ಆತ ಇರೋ ಸತ್ಯವನ್ನ ನನ್ನ ಮೇಲೆ ಹೇರಿಕೆ ಹಾಕ್ತಾ ಇದ್ದಾರೆ, ನನ್ನ ಫೋರ್ಸ್ಫುಲ್ ನನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಹೆಂಗ್ರಿ ದೀಪ ಇವರು ವಿಡಿಯೋನ ಬಿಡ್ತಾರೆ? ಇವರ ಅರ್ಥ ಏನು ಹಂಗಾದ್ರೆ? ಇವರ ಪ್ರೀ ಪ್ಲಾನ್ ನೋಡಿ, ಎಷ್ಟರ ಮಟ್ಟಿಗೆ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದೀರಾ. ನಾಚಿಕೆ ಆಗ್ಬೇಕ್ರಿ. ಸೌಜನ್ಯಳಿಗೆ ನ್ಯಾಯ ಕೊಡಿಸಿ ಅಂತಂದ್ರೆ ನೀವು ಈ ತರ ಅವಿವೇಕಿಗಳು ಆಗ್ಬಿಟ್ರಲ್ಲ ನೀವು. ಛೇ, ನಿಜವಾಗ್ಲೂ ಕೂಡ ಇದು ಬಹಳ ಬೇಜಾರಿನ ವಿಚಾರ. ಯೂಟ್ಯೂಬರ್ಸ್ಗೆ ಸಂದರ್ಶನ ನೀಡಿದಂತಹ ಸ್ಥಳಗಳ ಮಹಜರಾಗ್ತಾ ಇದೆ. ತಿಮರೋಡಿ ತಮ್ಮ ಮೋಹನ್ ಶೆಟ್ಟಿ ಮನೆಯಲ್ಲೂ ಕೂಡ ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇರುವಂತದ್ದು. ತಿಮರೋಡಿ ಸೇರಿ ಎಲ್ರಿಗೂ ನೋಟಿಸ್ ಕೊಟ್ಟು ಈಗ ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ SIT ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದ್ದಾರೆ. ನೋಡಿ, ಯಾರೆಲ್ಲ ಯೂಟ್ಯೂಬ್ ಚಾನಲ್ಗಳಿಗೆ ಚಿನ್ನಯ್ಯ ಸಂದರ್ಶನ ಕೊಟ್ಟಿದ್ದ, ಇಂಟರ್ವ್ಯೂ ಕೊಟ್ಟಿದ್ದ, ಅವರೆಲ್ಲರನ್ನು ಕರೆಸಿ ಈಗ ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ SIT ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಸೊ ಅವರಿಗೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಓಕೆ, ಯೂಟ್ಯೂಬರ್ಸ್ಗೆ ಸಂದರ್ಶನ ನೀಡಿದ ಸ್ಥಳ ಮಹಜರು ಎಲ್ಲೆಲ್ಲ ಆಗಿದೆ ನೋಡಿ. ಈಗ ತಾನೇ ಮಾತಾಡ್ತಾ ಇದ್ವಿ ದೀಪ, ಅದ್ರ ಬಗ್ಗೆ ಎಲ್ಲ ಮಹಜರು ಮಾಡಿ ಯಾವನ್ನೆಲ್ಲ ಅಧಿಕೃತವಾಗಿ ಸಂದರ್ಶನ ಮಾಡಿದ್ದಾನೆ ಅವ್ರನ್ನೆಲ್ಲ ಕರೆಸಿ ತನಿಖೆ ಮಾಡ್ರಿ. ಸುಳ್ಳಂಬಳ್ಳೆ ಎಲ್ಲ ಹೇಳ್ಕೊಂಡು ಕೂತ್ರೆ ನಾವು ಸುಮ್ಮನೆ ಕೂರೋದಕ್ಕೆ ನಾವ್ ಯಾರು ಅಲ್ಲ, ಬಿಡೋದಿಲ್ಲ. ನಾವೇನು ಇಲ್ಲಿ ಕೆಲವರು ನೀವ್ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ವೀಕ್ಷಕರು, ನೀವು ಅವ್ರು ಹೇಳಿದಂತ ಕಟ್ಟುಕತೆಯನ್ನ ನಂಬ್ರಿ. SIT ಹೇಳಿದ್ಮೇಲೆ ನೀವೇ ತಲೆ ಮೇಲೆ ಕೈ ಹೊತ್ಕೊ ಕೂತ್ಕೋತೀರ. ಎಸ್, ಮಾಧ್ಯಮಗಳು ಹೇಳಿದ್ದು ಸತ್ಯ, ಆಮೇಲೆ ಬಕರ ಆಗೋದು ನೀವೇ. ಈಗಲೇ ನಂಬಿ ನೀವು ಕೂತ್ಕೊಂಡ್ರೆ ಆಮೇಲೆ SIT ವರದಿ ಕೊಟ್ಟಾಗ ನಿಮಗೆ ಏನು ಅನ್ಸಲ್ಲ, ಫೀಲ್ ಆಗಲ್ಲ. SIT ವರದಿ ಬಂದ್ಮೇಲೆ ನೀವು ತುಂಬಾ ಫೀಲ್ ಆಗ್ತೀರಾ.